ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಕಾರ್ತಿಕ ಮಂಗಳವಾರ, ಜೊತೆಗೆ ಸಂಕಷ್ಟಹರ ಚತುರ್ಥಿ ಕೂಡ. ಹಾಗಾಗಿ ಈ ದಿನಕ್ಕೆ ಹೆಚ್ಚು ಶಕ್ತಿ ಬಂದಿದೆ. ಈ ಕತೆ ಈ ದಿನ ಕೇಳೋದ್ರಿಂದ ವಾಕ್ ಶುದ್ಧಿ ಉಂಟಾಗುತ್ತದೆ, ಜೊತೆಗೆ ವಾಕ್ ಚಾತುರ್ಯ ಹೆಚ್ಚಾಗುತ್ತದೆ. ನೀವು ಮಾತನಾಡುವ ಪ್ರತಿ ಮಾತುಗಳು ಕೂಡ ನಿಜವಾಗುತ್ತದೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಉಜ್ಜಯಿನಿ ನಗರದಲ್ಲಿ ಸೋಮೇಶ್ವರ ಶರ್ಮಾ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆತನ ಹೆಂಡತಿ ಮಾಲಿನಿ. ಆಕೆ ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ದಳು. ಈ ದಂಪತಿಗಳಿಗೆ ವೈಜಯಂತಿ ಎಂಬ ಒಬ್ಬಳು ಮಗಳಿದ್ದಳು. ವೈಜಯಂತಿ ನೋಡಲು ಎಷ್ಟು ಸುಂದರವಾಗಿದ್ದಳೋ ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿತ್ತು. ಆ ಊರಿನಲ್ಲಿ ಯಾರಿಗೆ ಯಾವ ಕಷ್ಟ ಬಂದರೂ ಕೂಡ ವೈಜಯಂತಿ ಅದನ್ನು ಬಗೆಹರಿಸುತ್ತಿದ್ದಳು. ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬ ಉದ್ದೇಶದಿಂದ ಎಲ್ಲ ವಿಷಯದಲ್ಲೂ ಕೂಡ ಅವಳು ತಲೆ ಹಾಕುತ್ತಿದ್ದಳು. ಇವಳು ಹಾಗೂ ಇವಳ ಕುಟುಂಬದ ಮೇಲೆ ಇರುವಂತ ಗೌರವ ಹಾಗೂ ಮರ್ಯಾದೆಯಿಂದ ಆ ಊರಿನವರೆಲ್ಲ ವೈಜಯಂತಿ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದರು. ಆದರೆ ಅವಳು ಒಳ್ಳೆಯದಾಗುತ್ತೆ ಎಂದು ಹೇಳಿದಾಗಲೆಲ್ಲ ಏನೋ ಒಂದು ಕೆಟ್ಟದ್ದು ನಡೆಯುತ್ತಿತ್ತು. ಅದೇ ಊರಿನಲ್ಲಿ ಸೋಮಯ್ಯ ಹಾಗೂ ಸೋಮಿದಮ್ಮ ಎಂಬ ರೈತ ದಂಪತಿಗಳು ವಾಸವಿದ್ದರು. ಆ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದ. ಅವನು ನೋಡಲು ಹುಣ್ಣಿಮೆ ಚಂದ್ರನಂತೆ ಹೊಳೆಯುತ್ತಿದ್ದ. ಆ ಊರಿನಲ್ಲಿ ಎಲ್ಲರನ್ನೂ ಕೂಡ ಅವನ ಅಂದ ಚಂದದಿಂದ ಆಕರ್ಷಿಸಿದ್ದ. ಆ ಮಗು ಹುಟ್ಟಿ 11 ದಿನಗಳು ಪೂರ್ತಿಯಾದ ನಂತರ ವೈಜಯಂತಿಯ ಆಶೀರ್ವಾದ ಪಡೆದುಕೊಳ್ಳಲು ಮಗುವನ್ನು ಅವಳ ಹತ್ತಿರ ಆ ದಂಪತಿಗಳು ಕರೆತಂದರು. ಸೋಮಯ್ಯ ವೈಜಯಂತಿಯೊಂದಿಗೆ, ಅಮ್ಮ, ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಿನ್ನ ಆಶೀರ್ವಾದ ಇದ್ದರೆ ನನ್ನ ಮಗ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಬೆಳೆಯುತ್ತಾನೆ. ಹಾಗಾಗಿ ನೀನು ನನ್ನ ಮಗುವನ್ನು ಆಶೀರ್ವದಿಸು ಎಂದು ಕೇಳಿದ. ವೈಜಯಂತಿ ಸಂತೋಷದಿಂದ ಆ ಮಗುವಿಗೆ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವಾದ ಮಾಡಿ ಸ್ವಲ್ಪ ದುಡ್ಡು ಸೋಮಯ್ಯನ ಕೈಗೆ ಕೊಟ್ಟು ಕಳಿಸಿದಳು. ಸಂತೋಷದಿಂದ ಆ ದಂಪತಿಗಳು ಮಗುವನ್ನು ಕರೆದುಕೊಂಡು ಮನೆಗೆ ಬಂದರು. ಆದರೆ ಮಗುವನ್ನು ಮನೆಗೆ ಕರೆದುಕೊಂಡು ಬಂದ ಮರುಕ್ಷಣ ಆ ಮಗುವಿನ ಪ್ರಾಣ ಪಕ್ಷಿ ಹಾರಿಹೋಯಿತು. ಇನ್ನು ತಂದೆ ತಾಯಿ ಗೋಳಾಟಕ್ಕೆ ಇತಿಮಿತಿಯೇ ಇಲ್ಲದಂತಾಯಿತು. ಇನ್ನು ಆ ಊರಿನವರೆಲ್ಲ, ವೈಜಯಂತಿ ನಿನ್ನ ಮಗುವನ್ನು ಆಶೀರ್ವಾದ ಮಾಡಿದರಿಂದಾನೇ ನಿನ್ನ ಮಗು ಸತ್ತು ಹೋಯಿತು ಎಂದು ಹೇಳಿದರು. ಈ ರೀತಿ ಎಲ್ಲರೂ ಕೂಡ ವೈಜಯಂತಿಯನ್ನು ಚುಚ್ಚಿ ಮಾತನಾಡಲು ಶುರು ಮಾಡಿದರು. ಇದರಿಂದ ವೈಜಯಂತಿ ದುಃಖದಲ್ಲಿ ಮುಳುಗಿ ಹೋದಳು. ಮಾನಸಿಕ ವೇದನೆಗೆ ಗುರಿಯಾದಳು. ಇನ್ನು ಅವಳಿಂದ ಸಹಿಸಲು ಸಾಧ್ಯವಾಗದಿದ್ದಾಗ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗಿ, ಅಮ್ಮ, ನನ್ನನ್ನು ಇನ್ನೂ ಏಕೆ ಪರೀಕ್ಷಿಸುತ್ತಿದ್ದೀಯ? ನಾನು ಯಾವ ತಪ್ಪು ಕೂಡ ಮಾಡಿಲ್ಲ, ಯಾರನ್ನೂ ನಿಂದಿಸಲಿಲ್ಲ, ಯಾರಿಗೂ ನೋವು ಕೊಡಲಿಲ್ಲ. ನಾನು ಯಾವಾಗಲೂ ಇತರರ ಒಳಿತನ್ನೇ ಬಯಸುತ್ತೇನೆ, ನಿನಗೂ ಕೂಡ ಗೊತ್ತು ತಾನೆ. ಆದರೆ ಈಗ ನಾನೇನೇ ಅಂದುಕೊಂಡರೂ, ಯಾವ ಆಶೀರ್ವಾದ ಮಾಡಿದರೂ, ಯಾರಿಗೆ ಸಲಹೆ ಕೊಟ್ಟರೂ ಅದು ಇತರರಿಗೆ ಕೆಟ್ಟದ್ದಾಗಿ ಪರಿಣಮಿಸುತ್ತಿದೆ. ಇದರಿಂದ ಎಲ್ಲರೂ ಕೂಡ ನನ್ನನ್ನು ದೂಷಿಸುತ್ತಿದ್ದಾರೆ. ನನಗೆ ತುಂಬಾ ನೋವಾಗುತ್ತಿದೆ ಎಂದು ಕಣ್ಣೀರಿಟ್ಟಳು. ಇದರಿಂದ ಪಾರ್ವತಿ ದೇವಿ ಆಕೆಯ ಭಕ್ತಿಯ ಕಣ್ಣೀರು ನೋಡಲಾಗದೆ ಶಿವನ ಸಮೇತ ಅಲ್ಲಿ ಪ್ರತ್ಯಕ್ಷವಾದರು. ನೋಡಮ್ಮ ವೈಜಯಂತಿ, ನೀನು ತುಂಬಾ ಒಳ್ಳೆಯವಳು, ನೀನು ದುಃಖಿಸಬೇಡ ಎಂದು ಅವಳನ್ನು ಸಮಾಧಾನಪಡಿಸಿದರು ಪಾರ್ವತಿ. ಅದರ ನಂತರ, ವೈಜಯಂತಿ, ನೀನು ಕಾರ್ತಿಕ ಮಂಗಳವಾರದ ವ್ರತ ಮಾಡು, ಎಲ್ಲವೂ ಶುಭವಾಗುತ್ತದೆ, ವಾಕ್ ಶುದ್ಧಿಯಾಗುತ್ತದೆ, ನೀನು ಏನೇ ಹೇಳಿದರೂ ಅದು ನಡೆಯುತ್ತದೆ ಅಂದರು ಪಾರ್ವತಿ ದೇವಿ. ಇನ್ನು ವ್ರತ ವಿಧಾನವನ್ನು ಪಾರ್ವತಿ ದೇವಿ ಈ ರೀತಿ ವೈಜಯಂತಿಗೆ ವಿವರಿಸಿದರು. ಕಾರ್ತಿಕ ಮಂಗಳವಾರದಂದು ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ತಲೆ ಸ್ನಾನ ಮಾಡಿಕೊಳ್ಳಬೇಕು. ಮನೆ ಹಾಗೂ ದೇವರ ಕೋಣೆಯನ್ನು ಶುಭ್ರಪಡಿಸಿ ಬಾಗಿಲಿಗೆ ತೋರಣ ಕಟ್ಟಬೇಕು.
ಹೊಸಲಿಗೆ ಅರಿಶಿಣ ಕುಂಕುಮ ಇಟ್ಟು ಅಲಂಕರಿಸಬೇಕು. ಬಾಗಿಲಿನ ಮುಂದೆ ರಂಗೋಲಿ ಬಿಡಿಸಬೇಕು. ದೇವರ ಮನೆಯ ಒಳಗೆ ಬೆಳ್ಳಿ ಸುಬ್ರಹ್ಮಣ್ಯನ ವಿಗ್ರಹವಾಗಲಿ ಅಥವಾ ಚಿತ್ರಪಟವಾಗಲಿ ಇಟ್ಟುಕೊಂಡು ಅದನ್ನು ಭಕ್ತಿಯಿಂದ ಪೂಜಿಸಬೇಕು. ಕಾರ್ತಿಕೇಯನಿಗೆ ಸಿಹಿ ಪದಾರ್ಥ ಎಂದರೆ ತುಂಬಾ ಇಷ್ಟ. ಹಾಗಾಗಿ ಯಾವುದಾದರೂ ಸಿಹಿ ಪದಾರ್ಥವನ್ನು ಈ ಪೂಜೆಯಲ್ಲಿ ನೈವೇದ್ಯವಾಗಿ ಬಳಸಬೇಕು. ಈ ರೀತಿ 18 ಮಂಗಳವಾರಗಳ ಕಾಲ ಪೂಜೆ ಮಾಡಿ ತದನಂತರ ಒಬ್ಬ ಬ್ರಹ್ಮಚಾರಿ ಬ್ರಾಹ್ಮಣನನ್ನು ಕರೆದು ಇದುವರೆಗೂ ನೀನು ಪೂಜಿಸಿದಂತ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಅಥವಾ ಚಿತ್ರಪಟವನ್ನು ಕೊಟ್ಟು ವಸ್ತ್ರ ದಾನದ ಜೊತೆ ತಾಂಬೂಲ ದಾನ ಕೂಡ ಕೊಡಬೇಕು. ಹಾಗೆ ನಿನಗೊಂದು ಪ್ರತ್ಯೇಕವಾದ ವರ ಕೂಡ ಕೊಡುತ್ತಿದ್ದೇನೆ. ನಾಳೆಯೇ ಕಾರ್ತಿಕ ಮಂಗಳವಾರ. ನೀನು ನಾಳೆಯಿಂದಾನೇ ವ್ರತ ಶುರು ಮಾಡು. ಪೂಜೆ ಮುಗಿದ ನಂತರ ಪೂಜೆಯಲ್ಲಿ ಬಳಸಿದಂತ ಅಕ್ಷತೆ ಕಾಳುಗಳನ್ನು ಆ ಮೃತಪಟ್ಟ ಬಾಲಕನ ತಲೆಯ ಮೇಲೆ ಹಾಕು. ಅವನು ಮತ್ತೆ ಬದುಕುತ್ತಾನೆ ಎಂದು ಹೇಳಿ ಶಿವ ಪಾರ್ವತಿ ಮಾಯವಾದರು. ವೈಜಯಂತಿ ಅದೇ ರೀತಿ ಮಾರನೆಯ ದಿನ ಅಂದರೆ ಕಾರ್ತಿಕ ಮಂಗಳವಾರದಂದು ವ್ರತ ಆಚರಿಸಿ ಪೂಜೆಯಲ್ಲಿ ಉಪಯೋಗಿಸಿದಂತ ಅಕ್ಷತೆ ಕಾಳುಗಳನ್ನು ಸೋಮಯ್ಯನ ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮಗುವಿನ ಮೇಲೆ ಹಾಕಿದಳು. ಕೂಡಲೇ ಆ ಬಾಲಕ ಜೀವಂತವಾದ. ಪಾರ್ವತಿ ದೇವಿ ಹೇಳಿದಂತ ವ್ರತ ಮಾಡುತ್ತಿರುವಂತೆ ವೈಜಯಂತಿಯ ವಾಕ್ ಶುದ್ಧಿಯಾಗುತ್ತಾ ಬಂತು. ಅವಳು ಹೇಳಿದ್ದೆಲ್ಲವೂ ನಿಜವಾಗುತ್ತಿತ್ತು. ಅಂದಿನಿಂದ ಆ ಊರಿನ ಜನರೆಲ್ಲರೂ ಕೂಡ ವೈಜಯಂತಿಯನ್ನು ದೇವತೆಯಂತೆ ನೋಡಲು ಶುರು ಮಾಡಿದರು. ಸ್ನೇಹಿತರೆ, ಹಾಗಂತ ನೀವು ಯಾರಿಗೋ ಶಾಪ ಹಾಕೋದು ಅಥವಾ ಕೆಟ್ಟದ್ದು ಬಯಸಿ ಹೇಳಿದರೆ ಈ ವ್ರತ ಮಾಡಿದ ತಕ್ಷಣ ಅದು ನಿಜವಾಗುತ್ತೆ ಅಂತ ಭಾವಿಸಬೇಡಿ. ಇದು ಕೇವಲ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗಳು, ಇತರರ ಮೇಲು ಬಯಸುವಂತ ವ್ಯಕ್ತಿಗಳು ಈ ವ್ರತ ಮಾಡಿ ಇತರರಿಗೆ ಆಶೀರ್ವಾದ ಮಾಡಿದಾಗ ಮಾತ್ರವೇ ನಿಮ್ಮ ವಾಕ್ ಫಲಿಸುತ್ತದೆ. ಮಹಿಳೆಯರಿಗೆ ವಾಕ್ ಶುದ್ಧಿ ಅನುಗ್ರಹಿಸುವಂತ ವ್ರತವಾಗಿ ಈ ವ್ರತ ಅಂದಿನಿಂದ ಪ್ರಸಿದ್ಧಿಯಾಯಿತು. ಈ ಕತೆ ಕಾರ್ತಿಕ ಮಂಗಳವಾರದಂದು ಕೇಳುವುದೇ ಒಂದು ಅದೃಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.